ಹಾಗೆಲ್ಲರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಮೊದಲ ಎಪಿಸೋಡ್ ಟಿವಿನಲ್ಲಿ ನಿನ್ನೆ ಟೆಲಿಕಾಸ್ಟ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಜಿಯೋ ಹಾಟ್ಸ್ಟಾರಲ್ಲಿ ನಿನ್ನೆ ರಾತ್ರಿ 12 ಗಂಟೆಗೆ ಅಂದರೆ ಟೆಲಿಕಾಸ್ಟ್ ಆಗಿತ್ತು. ಆ್ಯಂಡ್ ಎರಡನೇ ಎಪಿಸೋಡು ಇವತ್ತು ಮಧ್ಯರಾತ್ರಿ ಜಿಯೋ ಹಾಟ್ಸ್ಟಾರಲ್ಲಿ ಆಲ್ರೆಡಿ ಅದನ್ನು ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಫಸ್ಟು ಇವತ್ತು ನಿನ್ನೆ ಟಿವಿನಲ್ಲಿ ಆದಂಥ ಫಸ್ಟ್ ಎಪಿಸೋಡ್ ಬಗ್ಗೆ ಮಾತಾಡೋಣ. ಅಗ್ನಿ ಪರೀಕ್ಷೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂತಂದರೆ ಕನ್ನಡದಲ್ಲಿ ಫಸ್ಟ್ ಟೈಮ್ ಇದನ್ನು ತೊಗೊಂಡು ಬಂದಿರುವಂಥದ್ದು. ಆ್ಯಕ್ಚುಲಿ ಇದು ಬೇರೆ ಭಾಷೆಯಲ್ಲಿ, ತೆಲುಗುನಲ್ಲಿ ಫಸ್ಟ್ ಸೀಸನ್ ಆಲ್ರೆಡಿ ಆಗಿದೆ. ತೆಲುಗುನಲ್ಲಿ ಇವಾಗ ಎರಡನೇ ಸೀಸನ್ ಮಾಡ್ತಿದ್ದಾರೆ. ಅಲ್ಲಿಂದನೇ ಕಾಪಿ ಮಾಡ್ಕೊಂಡು ಬಂದಿರುವಂಥದ್ದು. ಆ್ಯಂಡ್ ಈ ಕಾಮನ್ ಪೀಪಲ್ಗಳನ್ನು ಡೈರೆಕ್ಟಾಗಿ ಬಿಗ್ ಬಾಸ್ 13ಗೆ ತೊಗೊಂಡು ಹೋಗೋ ಬದಲು ಇಲ್ಲೊಂದು ಅಗ್ನಿ ಪರೀಕ್ಷೆ ಅನ್ನೋ ರೀತಿಯಲ್ಲಿ ಮಾಡಿ ಇಲ್ಲಿಂದ ಒಳಗಡೆ ತೊಗೊಂಡು ಹೋಗ್ತಿದ್ದಾರೆ. ಮೇ ಬಿ ಎಷ್ಟು ಸಕ್ಸಸ್ಫುಲ್ ಆಗುತ್ತೋ ಗೊತ್ತಿಲ್ಲ ನನಗೆ. ತೆಲುಗುನಲ್ಲೂ ಅಂಥ ಒಂದು ಒಳ್ಳೆ ಸಕ್ಸಸ್ ಏನು ಕೊಟ್ಟಿಲ್ಲ. ಇದು ಒಂದು ಮೀಡಿಯಮ್ ಅಂತಲೇ ಹೇಳ್ಬೋದು. ಕನ್ನಡದಲ್ಲೂ ಕೂಡ ಮೇ ಬಿ ಅದೇ ರೀತಿಯಲ್ಲಿ ಇರುತ್ತೆ ಅಂತ ಅನ್ಕೊತೀನಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಡ್ಜಸ್ಗಳ ಬಗ್ಗೆ, ಶೋ ಬಗ್ಗೆ ಸ್ವಲ್ಪ ಎಲ್ಲೋ ಬ್ಯಾಕ್ಲಾಶ್ ಬಂತು ಅಂತಲೇ ಹೇಳ್ಬೋದು. ಬಿಕಾಸ್ ಆಫ್ ಸೆಲೆಬ್ರಿಟಿಗಳಿಗೆ ಯಾಕೆ ಆ ರೀತಿಯಲ್ಲಿ ನೀವು ಡೈರೆಕ್ಟಾಗಿ ತೊಗೊಂಡು ಹೋಗ್ತೀರಾ, ಕಾಮನ್ ಪೀಪಲ್ಗೆ ಯಾಕೆ ಈ ರೀತಿಯಲ್ಲಿ ಒಂದು ಭೇದ ಭಾವ ಮಾಡ್ತೀರಾ ಅನ್ನೋ ರೀತಿಯಲ್ಲೆಲ್ಲ ಮಾತಾಡ್ತಾ ಇದ್ರು. ಬಟ್ ಅವ್ರು ಶೋ ಫಾರ್ಮ್ಯಾಟ್ ಆ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ ಅಂತಂದಮೇಲೆ ಅದನ್ನು ರೆಸ್ಪೆಕ್ಟ್ ಮಾಡುವಂಥದ್ದು. ಅಲ್ಲಿರುವಂಥ ಕಂಟೆಸ್ಟೆಂಟ್ ಆಗಿರ್ಬೋದು, ಆ್ಯಸ್ ಎ ಆಡಿಯನ್ಸ್ ನಮಗೇನೊಂದು ಇವಾಗ ಸಪ್ರೇಟ್ ಇನ್ನೊಂದು ಶೋ ಸಿಕ್ಕಿದೆ, ಅದರಿಂದ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ಕರೆ ಸಾಕು ಅನ್ನೋದನ್ನು ನಾವು ನೋಡಬೇಕು. ಬಿಟ್ಟರೆ ಅದು ಬಿಟ್ಟರೆ ನಾವು ಅವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ, ನೀವು ಯಾಕೆ ಹಾಗೆ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಕ್ವಶನ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತಲೇ ಹೇಳ್ತೀನಿ. ಆ್ಯಂಡ್ ಬಂದಿರೋಂಥ ಅಲ್ಲಿ ಏನು ಕಂಟೆಸ್ಟೆಂಟ್ಸ್ ಇದ್ದಾರೆ ಅವರು ಕೂಡ ಅಷ್ಟೇ. ಅದನ್ನು ಒಂದು ರೀತಿಯ ಶೋ ರೀತಿಯಲ್ಲೇ ತೊಗೊಬೇಕು. ನಾವು ಹೋಗ್ತೀವಿ, ನಮ್ಮನ್ನು ತೊಗೊಂತಾರೆ ಅನ್ನೋದು ಕೂಡ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಆಮೇಲೆ ಎಲ್ಲ ಟ್ಯಾಲೆಂಟ್ಗಳನ್ನೂ ಕೂಡ ತೊಗೊತೀನಿ ತೊಗೋತಾರೆ ಅನ್ನೋದು ಕೂಡ ಎಲ್ಲೋ ತಪ್ಪಾಗತ್ತೆ ಅಂತ ಅನ್ಸುತ್ತೆ. ಯಾಕಂದರೆ ಬಿಕಾಸ್ ಅವರಿಗೆ ಒಂದು ಸಿಗುವಂಥದ್ದು ಚಿಕ್ಕ ಒಂದು ಅಂದರೆ ಸ್ಮಾಲ್ ಅಮೌಂಟ್ ಆಫ್ ದಿ ಟೈಮ್ ಸಿಗುತ್ತೆ ಡ್ಯೂರೇಷನ್. ಅವ್ರಿಗೆ ಒಂದು 5 ನಿಮಿಷ ಸಿಗ್ಬೋದು, ಒಂದು 10 ನಿಮಿಷ ಸಿಗ್ಬೋದು. ಅದರಲ್ಲಿ ಅವ್ರು ಟ್ಯಾಲೆಂಟ್ನ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಓಕೆ, ಟ್ಯಾಲೆಂಟ್ ಇದ್ರೂ ಕೂಡ ಕೆಲವು ಟೈಮಲ್ಲಿ ಎಕ್ಸೈಟ್ ಆಗಿ ಪ್ರೂವ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಅಂಥವ್ರಿಗೆ ಹೇಳೋದೇನಂತಂದರೆ ಮತ್ತೆ ಸಿಗುತ್ತೆ ಅವಕಾಶ. ಬೇರೆ ಬೇರೆ ಸ್ಟೇಜಸ್ ಕೂಡ ಇದ್ದಾವೆ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೆ. ಅಲ್ಲೂ ಕೂಡ ನಿಮ್ಮ ಒಂದು ಟ್ಯಾಲೆಂಟ್ನ ತೋರಿಸ್ಕೊಬೋದು. ಓಕೆ, ಆ ರೀತಿಯಲ್ಲಿ ನೋಡಬೇಕೆ ಹೊರತು ನಾವು ಸುಮ್ಮನೆ ಬ್ಲೇಮ್ ಮಾಡೋವಂಥದ್ದೆಲ್ಲೋ ಸರಿ ಅಲ್ಲ ಅಂತ ನನಗೆ ಕೆಲವು ಟೈಮಲ್ಲಿ ಅನಿಸುತ್ತೆ. ಓಕೆ, ಖಂಡಿತವಾಗ್ಲೂ ತಪ್ಪುಗಳ ನಡೆಯುತ್ತೆ. ಮೇ ಬಿ ಸ್ಟೇಜಲ್ಲಿ ಕೆಲವೊಂದು ಅವಮಾನ ಆಗುವಂಥದ್ದು, ಅನ್ನೆಸೆಸರಿಯಾಗಿ ಕೆಲವೊಂದು ಜಡ್ಜಸ್ಗಳು ಮಾತಾಡುವಂಥದ್ದೆಲ್ಲ ಆಗ್ಬೋದು. ಅದ್ರ ಬಗ್ಗೆ ಎಲ್ಲ ಮುಂದೆ ಮಾತಾಡೋಣ. ಫಸ್ಟು ಈ ಒಂದು ಎಪಿಸೋಡ್ ಬಗ್ಗೆ ಮಾತಾಡೋಣ, ಫಸ್ಟ್ ಎಪಿಸೋಡ್ ಬಗ್ಗೆ. ಇದರಲ್ಲಿ 8 ಜನ ಒಂದು ಕಂಟೆಸ್ಟೆಂಟ್ನ ಇಲ್ಲಿ ಆಡಿಷನ್ ಮಾಡಿರೋವಂಥದ್ದು. ಅದರಲ್ಲಿ ಕೆಲವು ಜನ ನನಗೆ ತುಂಬ ಇಂಪ್ರೆಸಿವ್ ಅಂತ ಅನಿಸಿರೋವಂಥದ್ದು. ಆಸ್ ಎ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಅವ್ರನ್ನ ನೋಡಬೇಕು ಅಂತ ನನಗಿಷ್ಟ ಆಗಿರೋವಂಥದ್ರಲ್ಲಿ ಯಾರ್ಯಾರು ಅಂತ ಮಾತಾಡೋಣ. ಓಕೆ, ಮೊದಲನೇದಾಗಿ ರೂಲ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂತ ಅನ್ಕೊತೀನಿ. ಅಲ್ಲಿ 4 ಜನ ಜಡ್ಜಸ್ ಇದ್ದಾರೆ. ಅದರಲ್ಲಿ ಏನಾದರೂ ಒಬ್ಬರು ಸೆಲೆಕ್ಟ್ ಮಾಡಿ 3 ಜನ ರಿಜೆಕ್ಟ್ ಅಂತ ಏನಾದರೂ ಕೊಟ್ಟರೆ ಅವ್ರು ರಿಜೆಕ್ಟಾಗಿ ಮನೆಗೆ ಹೋಗ್ತಾರೆ. ಇಬ್ಬರು ಸೆಲೆಕ್ಟ್ ಆಗಿ ಇಬ್ಬರು ರಿಜೆಕ್ಟ್ ಅಂದರೆ ಅವ್ರನ್ನ ಹೋಲ್ಡಲ್ಲಿ ಇಟ್ಟಿರ್ತಾರೆ. 3 ಜನ ಸೆಲೆಕ್ಟ್ ಅಂತ ಕೊಟ್ಟು ಒಬ್ಬರು ರಿಜೆಕ್ಟ್ ಕೊಟ್ಟರೆ ಅವ್ರನ್ನ ನೆಕ್ಸ್ಟ್ ರೌಂಡ್ಗೆ ತೊಗೊಂಡು ಹೋಗ್ತಾರೆ. ಇನ್ ಕೇಸ್ 4 ಜನ ಏನಾದರೂ ಸೆಲೆಕ್ಟ್ ಅಂತ ಕೊಟ್ಟರೆ ಅವ್ರನ್ನ ನೆಕ್ಸ್ಟ್ ರೌಂಡಿಗೆ ತೊಗೊಂಡು ಹೋಗೋದಲ್ಲದೆ ಅವ್ರನ್ನ ಸ್ಟಾರ್ ಕಂಟೆಸ್ಟೆಂಟ್ ಅನ್ನೋವಂಥ ಒಂದು ಬ್ಯಾಡ್ಜ್ ಕೂಡ ಕೊಡ್ತಾರೆ ಅಂತಲೇ ಹೇಳ್ಬೋದು. ಮೇ ಬಿ ಅದರಿಂದ ಅವ್ರಿಗೆ ಏನಾದರೂ ಒಂದು ಅಡ್ವಾಂಟೇಜ್ ಕೂಡ ಇರ್ಬೋದು ಅಂತ ಅನಿಸುತ್ತೆ. ಓಕೆ, ಇಲ್ಲಿ ಮೊದಲನೇ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡೋಣ. ದೀಕ್ಷಾ ಆರ್ ಶೆಟ್ಟಿ ಅವರು. ಇವರು ಫಸ್ಟಿಗೆ ಸ್ವಲ್ಪ ಎಲ್ಲೋ ಓವರ್ ಕಾನ್ಫಿಡೆಂಟ್ ಆ್ಯಂಡ್ ಸ್ವಲ್ಪ ತುಂಬ ಎಕ್ಸೈಟ್ ಆಗಿದ್ರು ಅಂತ ಅನ್ಸುತ್ತೆ. ಫಸ್ಟ್ ಕಂಟೆಸ್ಟೆಂಟ್ ಅವ್ರನ್ನೇ ತೊಗೊಂಡು ಬಂದಿರೋವಂಥದ್ದು. ಓಕೆ, ಅವರು ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಆಗಿದ್ರು ಅಂತ ಅನ್ಸುತ್ತೆ. ಬಂದಾಗ ಸ್ವಲ್ಪ ಅವ್ರ ಆ್ಯಟಿಟ್ಯೂಡಲ್ಲಿ ಮತ್ತು ಅವರು ಭಾಷೆ ಮಾತಾಡೋದ್ರಲ್ಲಿ ಅದು ಸಂಬಂಧನೇ ಇರಲಿಲ್ಲ. ತುಂಬ ಓವರಾಗಿ ಕಾನ್ಫಿಡೆಂಟ್ ಇತ್ತು ಅಂತ ಅನ್ಸುತ್ತೆ, ಅಥವಾ ಎಕ್ಸೈಟ್ ಆಗಿದ್ರು ಗೊತ್ತಿಲ್ಲ. ಬಟ್ ಅವ್ರು ಏನು ಅಂದ್ಕೊಂಡಿದ್ರು ಮೇ ಬಿ ಅದನ್ನು ಅವ್ರು ಹೊರಗೆ ಹಾಕಕ್ಕೆ ಆಗಲಿಲ್ಲ ಅಂತ ಅನ್ಸುತ್ತೆ. ಆ್ಯಂಡ್ ಒಂದು ಡೇರ್ ಕೂಡ ಕೊಟ್ಟರು. ಆಮೇಲೆ ನಂಗೆ ಇನ್ನೊಂದು ಸರ್ಪ್ರೈಸ್ ಅಂತ ಅನಿಸಿದ್ದೇನು ಅಂತಂದರೆ ಅಲ್ಲಿ ಆ್ಯಂಕರ್ ನಿರಂಜನ್ ದೇಶಪಾಂಡೆನೇ ಡೇರ್ ಕೊಡ್ತಿದ್ದಾರೆ, ಚಾಲೆಂಜ್ ಕೊಡ್ತಿದ್ದಾರೆ. ನಂಗೆ ಅರ್ಥ ಆಗಲಿಲ್ಲ ಈ ಜಡ್ಜ್ ಯಾರು, ಆ್ಯಂಕರ್ ಯಾರು ಅಂತ. ಜಡ್ಜಸ್ ಕೆಲಸ ಮಾಡಬೇಕು, ಆ್ಯಂಕರಿಂಗ್ ಮಾಡಬೇಕು. ಅದನ್ನೆಲ್ಲ ಬಿಟ್ಟು ನಿರಂಜನ್ ದೇಶಪಾಂಡೆನೇ ಅಲ್ಲಿ ಕೆಲವೊಂದು ಚಾಲೆಂಜಸ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಂಗೆ ಎಲ್ಲದೋ ಸರಿ ಅಂತ ಅನಿಸ್ಲಿಲ್ಲ. ಓಕೆ, ಅಲ್ಲೇನೋ ಓಕೆ ಅವ್ರಿಗೊಂದು ಡೇರ್ ಕೊಡ್ತಾರೆ ಅಂದರೆ ನೀವು ರಿಸೈನ್ ಮಾಡಬೇಕು ಅನ್ನೋವಂಥದ್ದನ್ನು ಕೆಲಸದಿಂದ. ಬಿಕಾಸ್ ಅವ್ರು ಮುಂಚೆನೇ ಹೇಳಿರ್ತಾರೆ ನಾನು ಕೆಲಸ ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ. ಅದು ಚಾಲೆಂಜನ್ನು ಕಂಪ್ಲೀಟ್ ಮಾಡ್ತಾರೆ, ಬಟ್ ಅವ್ರನ್ನ ಹೋಲ್ಡಲ್ಲಿ ಇಡ್ತಾರೆ. ಅವ್ರು ಸ್ವಲ್ಪ ಓವರ್ ರಿಯಾಕ್ಟ್ ಮಾಡಿದ್ರು ಅಂತ ನನಗೆ ಅನ್ಸುತ್ತೆ. ಅವ್ರ ಬರ್ಡೇ ಇದೆ, ನನ್ನ ಬರ್ಡೇ ಇದೆ, ನೀವು ಸೆಲೆಕ್ಟ್ ಆಗಬೇಕಾಗಿತ್ತು ಹಾಗೆ ಹೀಗೆ ಅಂತ. ಅದೆಲ್ಲ ಆಗಲ್ಲ. ಅಷ್ಟೊಂದು ಏನಂತ ಕನೆಕ್ಷನ್ ಇಟ್ಕೊಬಾರ್ದು, ಅಥವಾ ಅಷ್ಟೊಂದು ಅದೇನೋ ಅಂತಾರಲ್ಲ, ಅದೆಲ್ಲ ಇರಬಾರ್ದು. ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತಂದರೆ ಅಂತ ಅನ್ಸುತ್ತೆ. ಸದ್ಯಕ್ಕೆ ಅವ್ರನ್ನ ಹೋಲ್ಡಲ್ಲಿ ಇಟ್ಟಿದ್ದಾರೆ. ಅದಾದಮೇಲೆ ಬಂದಿರೋವಂಥದ್ದು ಎರಡನೇ ಕಂಟೆಸ್ಟೆಂಟು ಮಂಜು ಅಥವಾ ಮಂಜಾ. ಓಕೆ, ಮಾಡರ್ನ್ ಕವಿ ಮಂಜಾ ಅಂತ ಅವ್ರು ಹೇಳ್ಕೊಳ್ಳೋವಂಥದ್ದು ನನಗೆ ಸಖತ್ ಇಂಪ್ರೆಸ್ ಆಯಿತು ಗುರು. ನಿಜವಾಗ್ಲೂ ಸಖತ್ ಇಂಪ್ರೆಸ್ ಆಯ್ತು ನನಗೆ ಒಂದು ಕಡೆಯಿಂದ ಅನಿಸಿದ್ದೇನು ಅಂತಂದರೆ ಇವರು ಗಿಲ್ಲಿ ನಟ ಆ ಒಂದು ಏನು ಪದಗಳ ಜೋಡಣೆ ಇದೆಯಲ್ಲ, ಅಥವಾ ಬರೆಯೋದು ಏನಿದೆಯಲ್ಲ, ಅದು ನೋಡಿದಾಗ ನನಗೆ ಗಿಲ್ಲಿ ನೆನಪಾಗಿರೋವಂಥದ್ದು. ಯಾಕಂದರೆ ಅವನು ಅಷ್ಟೇ ಸ್ಪಾಂಟೇನಿಯಸ್ ಆಗಿ ಬರ್ದಾಗ್ಬಿಡ್ತಾನೆ. ಮೇ ಬಿ ಇವ್ರ ಹತ್ರ ಇನ್ನೂ ಚೆಕ್ ಮಾಡಬೇಕಾಗುತ್ತೆ. ಬಟ್ ಫಸ್ಟ್ ನೋಡಿದಾಗ ನನಗೆ ಅದು ಅವ್ರು ಮಾತಾಡೋಂಥ ಕನ್ನಡ ಅದೆಲ್ಲ ನೋಡಿದಾಗ ಒಂದು ಎಲ್ಲೋ ಗಿಲ್ಲಿ ನೋಡ್ದಂಗೆ ಆಯಿತು. ಅಥವಾ ಆ ಒಂದು ಜಾಸ್ತಿ ಮಾತಾಡೋವಂಥದ್ದು, ಓವರಾಗಿ ಮಾತಾಡೋವಂಥದ್ದು ನೋಡ್ರೆ ಎಲ್ಲೋ ಪ್ರತಾಪ್ ನೋಡ್ದಂಗೆ ಆಯಿತು. ಅವರಿಬ್ಬರು ಮಿಕ್ಸರ್ ಕ್ಯಾಂಡಿಡೇಟ್ ಅಂತ ಅನಿಸುತ್ತೆ. ಟ್ಯಾಲೆಂಟ್ ಖಂಡಿತವಾಗ್ಲೂ ಇದ್ದೇ ಇದೆ. ಓಕೆ, ಆ್ಯಂಡ್
ಇನ್ ಕೇಸ್ ಏನಾದ್ರು ಬಿಗ್ ಬಾಸ್ ಮನೆಗೆ ಹೋದರೆ ಎಲ್ಲರ ತಲೆಗಂತೂ ಹುಳ ಬಿಡೋದ್ರಲ್ಲಿ ಅಥವಾ ಜನಗಳಿಗೆ ಇಷ್ಟ ಆಗ್ತಾನೆ ಅಂತ ನನಗನ್ಸುತ್ತೆ. ಗೊತ್ತಿಲ್ಲ, ಅವ್ರನ್ನ ನನ್ನ ಪ್ರಕಾರ ಎಲ್ಲರೂ ಕೂಡ ಸೆಲೆಕ್ಟ್ ಮಾಡ್ಬೋದಾಗಿತ್ತು. 3 ಜನ ಸೆಲೆಕ್ಟ್ ಮಾಡಿ ಸಂಗೀತ ಅವರು ಅವ್ರನ್ನ ರಿಜೆಕ್ಟ್ ಅಂತ ಮಾಡಿದ್ದಾರೆ. ಬಟ್ ಮುಂದಿನ ರೌಂಡಿಗೆ ಸೆಲೆಕ್ಟ್ ಅಂತೂ ಆಗಿದ್ದಾರೆ. ತುಂಬ ಮಾತಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಅವರು ಸಂಗೀತ ಅವರು ಅದನ್ನ ರಿಜೆಕ್ಟ್ ಅಂತ ಮಾಡಿದ್ದಾರೆ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟ ಮಂಜ ಅನ್ನೋ ಒಂದು ರ್ಯಾಪ್ ಆದ್ರೂ ಆಗಿರ್ಬೋದು. ಆ್ಯಂಡ್ ಆ ಡೇರ್ ತೊಗೊಂಡಿರೋವಂಥದ್ದು ತಲೆನೇ ಕೆಡಿಸ್ಗಳಿಲ್ಲ, ಹಂಗೆ ಹಾಕೊಂಡು ಮಾಡಿಬಿಟ್ರು. ಆ್ಯಂಡ್ ವಿನಯ್ ಕೂಡ ಅಷ್ಟೇ. ಸೊ ಅವ್ರೇನು ಹೇಳಿದ್ರಲ್ಲ, ಸೊ ಮಂಜಿ ಅವರು ತಲೆ ಬಳಸ್ಕೋಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅಂತ ಹೆಲ್ಮೆಟ್ ಟಾಟೋ ಹಾಕೋಬೇಕು, ಹಾಗೆ ಅಂದಾಗ ಅದರಲ್ಲಿರೋದೇ ಒಂದು ತಲೆ ಬಳಸ್ಕೋಬೇಕು ಅಂದರು. ಆರಾಮಾಗಿ ಮಾಡ್ಕೊಂಬಿಟ್ಟ ಅವ್ನು. ನನ್ನ ಪ್ರಕಾರ ಅವ್ನು ಸೆಲೆಕ್ಟ್ ಆಗಬೇಕು ಅನ್ನೋದು ನನ್ನ ಆಸೆ ಇದೆ ಬಿಗ್ ಬಾಸ್ಗೆ. ನೆಕ್ಸ್ಟ್ ರೌಂಡ್ ಆಗಲ್ಲ, ಮೇನ್ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಬೇಕು ಅನ್ನೋ ಆಸೆ ಇದೆ. ನೋಡೋಣ ಏನೇನಾಗುತ್ತೆ ಅಂತ. ಅದಾದಮೇಲೆ 3ನೇ ಕಂಟೆಸ್ಟೆಂಟ್ ಬಂದು ಇಶಾ ನವೀನ್ ಅಂತ. ಸೊ ಇವರು ಸ್ಟಾರ್ಟಿಂಗ್ ಬಂದಾಗಲೇ ಸೊ ಬಿಗ್ ಬಾಸ್ ಅವ್ರಿಗೆ ಪ್ರಪೋಸ್ ಮಾಡ್ಕೊಂಡೇ ಬಂದರು. ನನಗೇನೋ ಇವರೇನೋ ಅಮೆರಿಕಾದಿಂದ ಬೇರೆ ಬಂದಿದ್ದಾರಂತೆ. ನನಗೇನು ಅನಿಸಲಿಲ್ಲ ಇವ್ರಿಗೆ ಬಿಗ್ ಬಾಸ್ ಕ್ಯಾಂಡಿಡೇಟ್ ಅಂತ, ನನಗೇನು ಅನ್ನಿಸ್ತಾ ಇಲ್ಲ. ಮೇ ಬಿ ಅವರು ಸದ್ಯಕ್ಕೆ ಹೋಲ್ಡಲ್ಲಿ ಇದ್ದಾರೆ ಅಂತ ಅನಿಸುತ್ತೆ. ಸೊ ಬಟ್ ಇಲ್ಲ, ನನ್ನ ಪ್ರಕಾರ ಇವರು ಸೆಲೆಕ್ಟ್ ಆಗಲ್ಲ. ಓಕೆ, ಇದಾದಮೇಲೆ ಯೋಗಿತಾ, ಇವರು ಟ್ವಿನ್ಸ್, ಯೋಗಿತಾ ಆ್ಯಂಡ್ ಯೋಗೇಶ್ವರಿ. ಸೊ ಇವ್ರು ರಿಜೆಕ್ಟ್ ಆದರು ಅಂತ ಕಾನ್ಫಿಡೆಂಟಾಗಿ ಕಾಣಿಸ್ಲಿಲ್ಲ. ಆಮೇಲೆ ನನಗೆ ಅನಿಸ್ತಾ ಇಲ್ಲ, ಯಾಕಂದರೆ ಅದು ಫಸ್ಟಿಗೆ ಬಂದಿರೋದೇ ಅದು ನನಗೆಲ್ಲೋ ಸರಿ ಅಂತ ಅನಿಸಲಿಲ್ಲ. ಟ್ವಿನ್ನಾಗಿ ಬಂದು ಒಂದೇ ವ್ಯಕ್ತಿ ಅನ್ನೋವಂಥದ್ದು ಆ ಒಂದು ಇಂಟ್ರೊಡಕ್ಷನ್ ಇದ್ದಲ್ಲ, ಸೊ ಅದು ಎಲ್ಲೋ ಅದು ಇಂಪ್ರೆಸಿವ್ ಅಂತ ನನಗೂ ಕೂಡ ಅನಿಸಿಲ್ಲ, ಜಡ್ಜಸ್ಗಳು ಕೂಡ ಅನಿಸಿಲ್ಲ. 4 ಜನ ಅವ್ರನ್ನ ರಿಜೆಕ್ಟ್ ಮಾಡಿದ್ದಾರೆ. ಅದಾದಮೇಲೆ 5ನೇ ಕಂಟೆಸ್ಟೆಂಟ್ ಆಗಿ ಚರಣ್ ಶೆಟ್ಟಿ. ಸ್ವಲ್ಪ ನನಗೆಲ್ಲೋ ಧ್ರುವ ಅಂತ ನೆನಪಾದಂಗೆ ಆಯಿತು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಒಪಿನಿಯನ್ನೇ ಬೇರೆ ಇತ್ತು, ಜಡ್ಜಸ್ಗಳಾಗಿರ್ಬೋದು, ನನಗಾದ್ರಾಗಿರ್ಬೋದು. ಏನು ಡಲ್ ಕ್ಯಾರೆಕ್ಟ್ರು, ಸೊ ಅವ್ರು ಕಸ್ಟಮರ್ ಹೇಳ್ಕೊತಿದ್ದಾರೆ ಅಂತ. ಬಟ್ ಹೋಗ್ತಾ ಇಂಟ್ರೆಸ್ಟಿಂಗ್ ಆಯಿತು. ಅವ್ರ ಮನೇಲಿ ತುಂಬ ಚೆನ್ನಾಗಿದ್ದಾರೆ, ಬಟ್ ಅವ್ರಿಗೇನು ಕೆಲಸ ಇಲ್ಲ. ಅವ್ರ ಹತ್ರ ಒಂದು ಫೋನು ಕೂಡ ಇಲ್ಲ, ಮನೇಲಿ ಒಂದು ಫೋನು ಕೂಡ ಕೊಟ್ಟಿಲ್ಲ. ಸೊ ಇದ್ರ ಮೇಲೆ ನೀನೇ ಕೆಲಸ ಮಾಡಿ ನೀನೇ ತಗೋ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರಂತೆ. ಸೊ ಅದು ಹೋಗ್ತಾ ಹೆಂಗಾಯ್ತು ಅಂದರೆ ಒಂಥರ ಫನ್ನಿ ಕ್ಯಾರೆಕ್ಟರ್ ಆಗ್ತಾ ಹೋಯ್ತು. ಸೊ ಈ ಥರದ್ದು ವ್ಯಕ್ತಿಗಳು ಬೇಕಾಗುತ್ತೆ ಬಿಗ್ ಬಾಸ್ಗೆ, ಅಥವಾ ಬಿಗ್ ಬಾಸ್ ವೀಕೆಂಡ್ ಎಪಿಸೋಡಲ್ಲಿ ಸ್ವಲ್ಪ ಫನ್ ಏನಾದರೂ ಕ್ರಿಯೇಟ್ ಮಾಡಲಿಕ್ಕೆ ಕಂಟೆಂಟ್ಗೋಸ್ಕರ. ಸೊ ಇವ್ರನ್ನ ಇಟ್ಕೊಂತಾರೆ ಅಂತ ಅನಿಸುತ್ತೆ. ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಅದು ಮಾತಾಡಿರೋ ರೀತಿ ಆದ್ರೂ ಆಗಿರ್ಬೋದು, ಓಪನ್ ಏನು ಆಗ್ತಾರಲ್ಲ, ಸೊ ನೀವು ಸೆಲೆಬ್ರಿಟಿಗಳು ದುಡ್ಡು ಕಾಸು ಕೊಟ್ಟೆ ಸಿನಿಮಾ ನೋಡಲ್ಲ ಅನ್ನೋವಂಥದ್ದು, ಆ್ಯಂಡ್ ಚಾಲೆಂಜ್ ಮಾಡಿರೋವಂಥದ್ದು, ಅದಾದಮೇಲೆ ಸೋತ ಮೇಲೆ ಊಟ ಮಾಡಿಲ್ಲ, ನೀರು ಕುಡಿದಿಲ್ಲ ಅನ್ನೋವಂಥದ್ದು. ಸೊ ಈ ಥರದ್ದೊಂದು ಸೀರಿಯಸ್ ಅಥವಾ ಒಂದು ಸ್ಟ್ರೇಟಾಗಿ ಮಾತಾಡ್ತಿರೋ ವ್ಯಕ್ತಿ ಸಡನ್ನಾಗಿ ಒಂದು ಫನ್ನಿಯಾಗಿ ಕನ್ವರ್ಟ್ ಆಗ್ತಾರಲ್ಲ, ಸೊ ತುಂಬ ಜನಕ್ಕೆ ಇಷ್ಟ ಆಗ್ತಾರೆ ಅದು. ಓಕೆ, ಅದ್ರ ಎಕ್ಸ್ಪ್ರೆಷನ್ ನೋಡಬೇಕಾಗಿತ್ತು. ಫಸ್ಟ್ ವಿನಯ್ ಸೆಲೆಕ್ಟ್ ಮಾಡ್ತಾರೆ, ಅವ್ರು ಅನ್ಕೊಂಡ್ಬಿಡ್ತಾರೆ ಆಲ್ರೆಡಿ ನಾನು ಸೆಲೆಕ್ಟ್ ಆಗಿಬಿಟ್ಟಿದ್ದೀನಿ ಅಂತ. ಇನ್ನೇನು ಸೆಲೆಕ್ಟ್ ಆಗಿಲ್ಲ ಅಂತಂದಾಗ ಮತ್ತೆ ಫೇಸ್ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ. ಸೆಕೆಂಡ್ಸಲ್ಲಿ ಫೇಸ್ ಎಕ್ಸ್ಪ್ರೆಷನ್ ಚೇಂಜ್ ಮಾಡುವಂಥ ವ್ಯಕ್ತಿ. ಸೊ ಈ ಥರದ್ದು ಸ್ವಲ್ಪ ಎಂಟರ್ಟೈನ್ಮೆಂಟ್ಗೋಸ್ಕರ ಬಿಗ್ ಬಾಸ್ ಮನೆಗೆ ಬಂದರೂ ಕೂಡ ಬರ್ಬೋದು. ಸೊ ಇವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ನೆಕ್ಸ್ಟ್ ರೌಂಡ್ಗೆ. ಸೊ ಇವ್ರು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಅದಾದಮೇಲೆ ರತ್ನ ಅವರು 72 ವರ್ಷದ ಮಹಿಳೆ. ಸೊ ಇವರು ನಾನು ಅಂದ್ಕೊಂಡಿರಲಿಲ್ಲ, ನಿಜವಾಗ್ಲೂ ಹೇಳ್ತೀನಿ, ಪ್ರೋಮೋ ನೋಡಿದಾಗ ಇಷ್ಟು ಎನರ್ಜಿ ಇರುತ್ತೆ ಅಂತ ದೇವರಣ್ಣಗೆ ಅಂದ್ಕೊಂಡಿರಲಿಲ್ಲ. ಬಟ್ ಸಖತ್ ಎನರ್ಜಿ ಇದೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆ್ಯಂಡ್ ಟೀಚರ್ ಬೇರೆ. ಓಕೆ, ಸೊ ಬಂದರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಆ ಒಂದು ಫೈಟ್ ಕೊಡೋವಂಥ ಒಂದು ಇದಿದೆ. ಮೇ ಬಿ ಯೋಗದ ಅಭ್ಯಾಸ ಕೂಡ ಅವ್ರಿಗೆ ಇರೋದ್ರಿಂದ ಮೇ ಬಿ ಸರ್ವೈವ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ರೌಂಡ್ಗಂತೂ ಸೆಲೆಕ್ಟ್ ಆಗಿದ್ದಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಮೇ ಬಿ ಒಳ್ಳೇದಾಗಲಿ ಅವ್ರಿಗೆ ಅಂತಲೇ ಹೇಳ್ತೀನಿ. ಓಕೆ, ಸೊ ಇದಾದಮೇಲೆ ಕಬಾಬ್ ಮಂಜು. ಅವ್ರು ಏನು ಹೇಳ್ಕೊಳ್ಳಿಲ್ಲ ನನ್ನ ಪ್ರಕಾರ. ಅದೇನು ಅವ್ರ ತಾಯಿದ ಬಗ್ಗೆ ಮಾತಾಡಿದ್ರು, ತಮ್ಮನ ಬಗ್ಗೆ ಮಾತಾಡಿದ್ರು. ಸೊ ಅದು ಬಿಟ್ಟರೆ ಅವ್ರ ಹತ್ರ ಹೇಳ್ಕೊಳ್ಳಿಕ್ಕೆ ಏನೂ ಇರಲಿಲ್ಲ. ಅದನ್ನ ಕಬಾಬಲ್ಲಿ ಎಣ್ಣೆ ಹಾಕೋವಂಥದ್ದು. ಅದು ಬಿಟ್ಟು ಇನ್ನೊಂಚೂರು ಮಾತಾಡ್ಬೋದಾಗಿತ್ತು ಅಂತ ನನಗೆ ಅನ್ಸುತ್ತೆ. ಇಂಪ್ರೆಸ್ ಮಾಡ್ಬೋದಾಗಿತ್ತು, ಇನ್ನೊಂಚೂರು ಜೋಶಲ್ಲಿ ಬರ್ಬೋದಾಗಿತ್ತು. ಸೊ ಅವರು ಇಂಟ್ರೊಡಕ್ಷನ್ನು ಅಥವಾ ಅವ್ರು ಏನು ಹೇಳ್ಕೋಬೇಕಾಗಿತ್ತಲ್ಲ, ಸೊ ಅದು ಹೇಳ್ಕೊಳ್ಳಿಲ್ಲ. ಅದಕ್ಕೋಸ್ಕರ ಜಡ್ಜಸ್ಗಳಿಗೆ ಇಂಪ್ರೆಸ್ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ರಿಜೆಕ್ಟ್ ಕೊಟ್ಟಿದ್ರು. ಒಬ್ಬರು ಅಟ್ಲೀಸ್ಟ್ ಕೊಟ್ಟಿದ್ರು ಸಮಾಧಾನ ಆಗಿರೋದೇನೋ. ಬಟ್ ನನ್ನ ಪ್ರಕಾರ ಅವ್ರು ಹೇಳ್ಕೋಬೋದಾಗಿತ್ತು ಅಂತ ಅನಿಸುತ್ತೆ. ಕಷ್ಟ ಹೇಳ್ಕೊಂಡ್ರೆ ಆಗಲ್ಲ. ಕಷ್ಟದ ಜೊತೆಗೆ ನಿಮ್ಮ ಹತ್ರ ಏನಿದೆ ಆಡಿಯನ್ಸ್ ಕೊಡಲಿಕ್ಕೆ ಅನ್ನುವಂಥದ್ದು ಕೂಡ ಅವ್ರು ನೋಡ್ತಾರೆ. ಸೊ ಅದು ಮೇ ಬಿ ಅವರು ಶೋ ಮಾಡಲಿಲ್ಲ ಅಂತ ನನಗನ್ಸುತ್ತೆ. ಸೊ ಅದಕ್ಕೋಸ್ಕರ ಅವ್ರನ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದಾದಮೇಲೆ ಕೊನೆಯಲ್ಲಿ 8ನೇ ಕಂಟೆಸ್ಟೆಂಟ್ ಆಗಿ ಅಲ್ಲಿ ಬಂದಿರೋವಂಥದ್ದು ಪೂರ್ಣಿಮಾ ಅವರು. ಸೊ ಇವರು ಮಂಡ್ಯದಲ್ಲಿಲ್ಲ ಒಂದು KSRTC ಮೇ ಬಿ ಮೆಕ್ಯಾನಿಕ್ ಆಗಿ ಮಾಡ್ತಾರಂತೆ. ತುಂಬ ಇಂಪ್ರೆಸಿವ್ ಆಗಿದ್ದರು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಾರ್ಮಲ್ ಆಗಿ ಇಂಟ್ರೊಡಕ್ಷನ್ ಕೊಟ್ಟರು ಕೂಡ ಹೋಗ್ತಾ ಜಡ್ಜಸ್ ಯಾವ ರೀತಿ ಅವ್ರಿಗೆ ಕ್ವಶನ್ ಮಾಡ್ತಾ ಹೋದ್ರು, ಚಾಲೆಂಜ್ ಕೊಡ್ತಾ ಹೋದ್ರು. ಸೊ ಅದಕ್ಕೆ ಆದಂತಹ ಒಂದು ಹೊಂದ್ಕೊಂಡು ಅವರು ಪರ್ಫಾರ್ಮ್ ಮಾಡ್ತಾ ಹೋದ್ರು ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿತ್ತು. ಅವರು ಫಿಸಿಕಲ್ ಆಗಿ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಇದ್ದಾರೆ. ಏನಾದರೂ ಚಾಲೆಂಜ್ ಕೊಟ್ಟರೆ, ಏನಾದರೂ ಡೇರ್ ಕೊಟ್ಟರೆ ಮಾಡುವಂಥ ಕೆಪಾಸಿಟಿ ಇದೆ. ಸ್ವಲ್ಪ ಖಡಕ್ಕಾಗೂ ಕೂಡ ಇದ್ದಾರೆ, ಜಗಳಕ್ಕೂ ಸೈ, ಸೊ ಚಾಲೆಂಜ್ಗೂ ಸೈ ಅನ್ನೋಂಥ ಒಂದು ಕ್ಯಾರೆಕ್ಟ್ರು. ಫನ್ಗೂ ಕೂಡ ಸೈ. ಅಲ್ಲೇನು ಸ್ವಲ್ಪ ಒಂದು ಜಗಳ ಒಂದು ಆಯ್ತಲ್ಲ ಸಂಗೀತ ಅವ್ರ ಜೊತೆಗೆ ಮೀನ್ಸ್ ಮಾಡೋವಂಥದ್ದು ಒಂದು ಚಾಲೆಂಜ್ ಕೊಟ್ಟಿದ್ರು, ಅದು ತುಂಬ ಚೆನ್ನಾಗಿ ಮಾಡಿದ್ರು. ಒಂದು ಕುಡಿದ್ಬಿಟ್ಟು ಒಂದು ವ್ಯಕ್ತಿ ಹೆಂಗೆ ಮಾತಾಡ್ತಾನೆ, ಸೊ ಅದ್ರ ಬಗ್ಗೆ ಕೂಡ ಒಂದು ತುಂಬ ಚೆನ್ನಾಗಿ ಮಾಡಿದ್ರು. ಆ ಟೈರ್ ಎತ್ತೋವಂಥದ್ದು ಅದನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಇದರಲ್ಲಿ ಅವರು ಗೊತ್ತಾಗುತ್ತೆ. ಸೊ ಬಿಗ್ ಬಾಸಲ್ಲಿ ಎಂಥ ಒಂದು ಚಾಲೆಂಜ್ ಬಂದರೂ ಕೂಡ ಆ್ಯಂಡ್ ಎಂಥ ಒಂದು ಸಿಚುವೇಶನ್ ಬಂದರೂ ಕೂಡ ಮೇ ಬಿ ಇವರು ಒಳ್ಳೆ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋವಂಥದ್ದು ಒಂದು ನಂಬಿಕೆ ಅಂತೂ ಜಡ್ಜಸ್ಗಳು ಕೂಡ ಬಂದಿದೆ. ಮೇ ಬಿ ನನಗೂ ಕೂಡ ಇದೆ ಅಂತಲೇ ಹೇಳ್ಬೋದು. ಸೊ ಅವ್ರನ್ನ ಸೆಲೆಕ್ಟ್ ಮಾಡೋದಲ್ಲದೆ ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಕೂಡ ಅವ್ರನ್ನ
ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಖುಷಿ ಆಯ್ತು ಈ ಥರದ ವ್ಯಕ್ತಿಗಳು ಬಂದರೆ ಸ್ವಲ್ಪ ಬಿಗ್ ಬಾಸ್ ಮೇಲೆ ಒಂಚೂರು ಮರ್ಯಾದೆ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನನ್ನ ಪ್ರಕಾರ ಮಂಜ ಅವರು ಮಾಡರ್ನ್ ಕವಿ ಮಂಜ ಅವರು ಬರಬಹುದು, ಜೊತೆಗೆ ಪೂರ್ಣಿಮಾ ಅವರು ಕೂಡ ಬಂದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಈ ಒಂದು 8 ಜನರಲ್ಲಿ ಇನ್ನೂ 60 ಜನ ಟೋಟಲ್ ಜನ ಇದ್ದಾರೆ, ಅದರಲ್ಲಿ ಜಸ್ಟ್ 8 ಜನ ಮಾತ್ರ ಆಗಿದೆ. ಇನ್ನೂ 52 ಜನ ಬ್ಯಾಲೆನ್ಸ್ ಇದ್ದಾರೆ. ನೋಡೋಣ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಟ್ಯಾಲೆಂಟ್ನ ತಗೊಂಡ್ಬರ್ತಾರೆ ಆ ಒಂದು ಸ್ಟೇಜ್ಗೆ ಅಂತಲೇ ಹೇಳ್ತೀನಿ. ಓಕೆ, ಸೊ ನಿಮಗೇನು ಅನಿಸುತ್ತೆ? ಸೊ ಈ ಒಂದು ಫಸ್ಟ್ ಎಪಿಸೋಡ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ಆ್ಯಂಡ್ ಈ 8 ಕಂಟೆಸ್ಟೆಂಟಲ್ಲಿ ನಿಮ್ಗೆ ಯಾರು ತುಂಬ ಇಂಪ್ರೆಸಿವ್ ಆಗಿದ್ರು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿಯ ವೀಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಡೈಲಿ ವೀಡಿಯೋಸ್ ಬರ್ತಾ ಹೋಗುತ್ತೆ. ಆ್ಯಂಡ್ ಕಲರ್ಸ್ ಕನ್ನಡದಲ್ಲಿ ಜಿಯೋ ಹಾಟ್ಸ್ಟಾರಲ್ಲಿ ಸೊ ಡೈಲಿ ಎಪಿಸೋಡ್ಗಳು ಬಿಗ್ ಬಾಸ್ ಅಗ್ನಿ ಪರೀಕ್ಷೆದು ಬರುತ್ತೆ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ 2ನೇ ಎಪಿಸೋಡ್ ಬಗ್ಗೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.